ನಮಸ್ತೆ, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ನನ್ನ ಇವತ್ತಿನ ದಿನವನ್ನು ಈ ಎನರ್ಜೆಟಿಕ್ ಆಮ್ಲ ಜ್ಯೂಸ್ನೊಂದಿಗೆ ಶುರು ಮಾಡಿದೆ. ಈ ಆಮ್ಲ ಜ್ಯೂಸ್ ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಆಮ್ಲ ಜ್ಯೂಸಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ. ನನಗನ್ಸೋದು ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಪರ್ಫೆಕ್ಟ್ ಆಗಿರಬೇಕು ಅಂತ ಅಲ್ಲ, ಡೈಲಿ 1 or 2 ಸ್ಮಾಲ್ ಹ್ಯಾಬಿಟ್ಸ್ ಫಾಲೋ ಮಾಡಿದರೂ ಸಾಕು, ಸ್ಲೋಲಿ ಅದು ನಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡುತ್ತೆ. ಸೊ ಜ್ಯೂಸ್ ಕುಡಿದ ನಂತರ ನನ್ನ ಮಾರ್ನಿಂಗ್ ವರ್ಕೌಟ್ನ ಶುರು ಮಾಡಿದೆ. ನಿಜ ಹೇಳಬೇಕಂದ್ರೆ ಮಾರ್ನಿಂಗ್ ಎಕ್ಸಸೈಸ್ ಮಾಡೋದು ಫಸ್ಟ್ ಸ್ವಲ್ಪ ಕಷ್ಟನೇ ಆಗುತ್ತೆ. ಬಟ್ ಒನ್ಸ್ ಸ್ಟಾರ್ಟ್ ಮಾಡಿದರೆ ವರ್ಕೌಟ್ ಮುಗಿದ ಮೇಲೆ ಬರೋ ಫೀಲಿಂಗ್ ಅಂತೂ ತುಂಬಾ ಅಮೇಝಿಂಗ್ ಆಗಿರುತ್ತೆ. ನನ್ನ ವರ್ಕೌಟ್ ತುಂಬ ಸಿಂಪಲ್. ನನ್ನ ಬಾಡಿ ಆ್ಯಕ್ಟಿವ್ ಇರಬೇಕು, ಹೆಲ್ದಿ ಇರಬೇಕು ಅಂತ ಡೈಲಿ ಸ್ವಲ್ಪ ಎಕ್ಸಸೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಪರ್ಫೆಕ್ಷನ್ ಅಲ್ವಾ? ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ದಿನದಲ್ಲಿ ತುಂಬ ಟೈಮ್ ಲ್ಯಾಪ್ಟಾಪ್ ಮುಂದೆ ಕೂತು ಕೆಲಸ ಮಾಡಬೇಕಾಗಿರುತ್ತೆ. ಮೀಟಿಂಗ್ಸ್ ಇವೆಲ್ಲ ಮಧ್ಯ ನಮ್ಮ ಬಾಡಿ ಮೂವ್ಮೆಂಟ್ ತುಂಬ ಕಮ್ಮಿ ಆಗುತ್ತೆ. ಅದಕ್ಕೆ ಮಾರ್ನಿಂಗ್ ಎಕ್ಸಸೈಸ್ ನನಗೆ ಮಸ್ಟ್ ಅಂತಲೇ ಅನಿಸುತ್ತೆ. ಫಿಸಿಕಲ್ ಎಕ್ಸಸೈಸ್ ಹೆಲ್ತ್ಗೆ ಮಾತ್ರ ಅಲ್ಲ, ಮೆಂಟಲ್ ಹೆಲ್ತ್ಗೂ ತುಂಬಾ ಇಂಪಾರ್ಟೆಂಟ್. ಕೋಡಿಂಗ್ ಮಾಡುವಾಗ ನಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ ಮತ್ತು ಫುಲ್ ಡೇ ಪ್ರೊಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ನನಗೆ ಪರ್ಸ್ನಲಿ ವರ್ಕೌಟ್ ಮಾಡಿದ ದಿನ ಅಂತೂ ತುಂಬಾ ಎನರ್ಜೆಟಿಕ್ ಮತ್ತು ಫೋಕಸ್ಡ್ ಫೀಲ್ ಆಗುತ್ತೆ. ನಾವು ಎಷ್ಟೇ ಬ್ಯುಸಿ ಇದ್ರೂ ನಮಗೆ ವೀಕಲ್ಲಿ ಡೈಲಿ ಮಾಡೋದಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ 3 times ಆದರೂ ಮಾಡೋದರಿಂದ ತುಂಬಾ ಬೆನಿಫಿಟ್ ಇದೆ. ಸೊ ವರ್ಕೌಟ್ ಕಂಪ್ಲೀಟ್ ಆಯಿತು. ಈಗ ಸ್ವಲ್ಪ ಫ್ರೆಶ್ ಆಗಿ ನಾನು ಒಂದು ಬೌಲ್ ಫ್ರೂಟ್ಸ್ನ ತಿಂತಾಯಿದ್ದೀನಿ. ವರ್ಕೌಟ್ ಆದಮೇಲೆ ಹೆವಿ ಫುಡ್ ತಿನ್ನೋದಕ್ಕಿಂತ ಫಸ್ಟ್ ಫ್ರೂಟ್ಸ್ ತಿಂದರೆ ನಮಗೆ ತುಂಬ ಲೈಟ್ ಫೀಲ್ ಅನಿಸುತ್ತೆ. ಯಾವುದಾದ್ರೂ ಅಟ್ಲೀಸ್ಟ್ 1 kind ಆಫ್ ಸೀಸನಲ್ ಫ್ರೂಟ್ನ ನಮ್ಮ ಡಯಟಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಇದನ್ನ ಡೈಲಿ ಫಾಲೋ ಮಾಡಬೇಕು. ಯಾವುದೇ ರೂಟೀನ್ ಆದ್ರೂ ನಾವು ಡೈಲಿ ಫಾಲೋ ಮಾಡೋದ್ರಿಂದ ಮಾತ್ರ ನಮಗೆ ಡಿಫ್ರೆನ್ಸ್ ಕಾಣಿಸೋದು. ಈಗ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಇದೆಲ್ಲ ಕಾಳುಗಳನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಹೆಸರು ಕಾಳು, ಬೇಳೆ, ಶೇಂಗಾ ಬೀಜ, ಕಡಲೆಕಾಳು ಇದನ್ನೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಬೇಕಾಗತ್ತೆ ಅದನ್ನು ಕಾಳುಗಳನ್ನ ನೀವು ತೊಗೊಳ್ಬೋದು. ಇದನ್ನೆಲ್ಲ ಇವಾಗ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ದಂಥ ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ, ಹಾಗೆ ಜೀರಿಗೆ, ನಂತರ ಹೆಚ್ಚಿಟ್ಕೊಂಡಿದ್ದಂತಹ ಪಾಲಕ ಮತ್ತು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ನಿಮಗೆ ಯಾವ್ದು ಸೊಪ್ಪು ಬೇಕಾಗತ್ತೆ ನೀವು ಅದನ್ನು ಹಾಕ್ಕೊಳ್ಬೋದು. ಇದಕ್ಕೀಗ ನಾನು ಸ್ವಲ್ಪ ನೀರನ್ನ ಸೇರಿಸಿ 2 ವಿಷಲ್ನ ಕೂಗಿಸ್ಕೊಳ್ತೀನಿ. ಈಗ ಕುಕ್ಕರ್ ಆರಿದ ನಂತರ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇ ಎಲ್ಲ ಥರ ಮಸಾಲೆ ಐಟಮ್ಸ್ ಸೇರಿಸ್ಕೊಳ್ತೀನಿ. 1 ಚಮಚ ಸಾಂಬಾರು ಪೌಡರು, ಹಾಗೆ ಕುರಿಶಣಿ ಪುಡಿ 2 ಚಮಚ, ಹುಣಸೆ ರಸ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು. ಈಗ ಇದನ್ನು ನಾವು ಒಗ್ಗರಣೆ ಕೊಡ್ಕೊಳ್ಬೇಕು. ಅದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಸಿಡಿದ ನಂತರ ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ಬೇಕು. ನಂತರ ಕುಕ್ಕರಲ್ಲಿರೋ ಅಂಥದ್ದೆಲ್ಲದನ್ನು ನಾವು ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಈಗ ನೋಡ್ತಾ ಇದ್ದೀರಾ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸಿದ ಮೇಲೆ ಸ್ವಲ್ಪ ಸೆಲ್ಫ್ ಕೇರ್ ಮಾಡೋಣ ಅಂತ ನಾನಿವತ್ತು ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಹೇರ್ ಪ್ಯಾಕ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನನ್ನ ಚಾನಲ್ನಲ್ಲಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವಲ್ಲಿ ಚೆಕ್ ಮಾಡಿ. ಈಗ ಹೇರ್ ಪ್ಯಾಕ್ನ ಅಪ್ಲೈ ಮಾಡಿದ ನಂತರ ನಾನು ಫೇಸ್ ಪ್ಯಾಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ಗೆ ನಾನು 1 ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 1 ಸ್ಪೂನ್ ಮುಲ್ತಾನಿ ಮಿಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಆಯಿಲಿ ಸ್ಕಿನ್ ಇರುತ್ತಲ್ಲ ಅವರು ಈ ಕರ್ಡ್ನ ಸ್ಕಿಪ್ ಮಾಡಿ ಬೇಕಾದರೆ ರೋಸ್ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಇದಕ್ಕೆ ನಮಗೆ ಬೇಕಾದರೆ ನಾವು ನೀರನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಈಗ ನೋಡ್ತಾ ಇದ್ದೀರಾ ನಮ್ಮ ಫೇಸ್ ಪ್ಯಾಕ್ ರೆಡಿಯಾಗಿದೆ. ನಾನು ಇದನ್ನು ಓವರಾಲ್ ಫೇಸ್ ಮತ್ತು ನೆಕ್ಗೆ ಅಪ್ಲೈ ಮಾಡಿದ್ದೀನಿ. ಈಗ ಇದನ್ನು 10 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ತೀನಿ. ಸೆಲ್ಫ್ ಕೇರ್ ಮುಗಿಸಿ ಫ್ರೆಶ್ ಅಪ್ ಆಗಿ ನಾನು ಸ್ವಲ್ಪ ಆಫೀಸ್ ಕೆಲಸ ಇತ್ತು ಅಂತ ಅದನ್ನು ಮುಗಿಸಿ ನೆಕ್ಸ್ಟ್ ನಾನು ಶಾಪಿಂಗ್ ಹೊರಟೆ. ನಾವು ಹೋಗಿದ್ದು ಶಿವಮೊಗ್ಗದ ಬ್ಯಾರಿಸ್ ಸಿಟಿ ಸೆಂಟರ್ ಮಾಲ್ಗೆ. ವೀಕೆಂಡ್ ಆಗಿದ್ದರಿಂದ ಇಲ್ಲಿ ತುಂಬಾ ಕ್ರೌಡ್ ಇತ್ತು.
ಶಾಪಿಂಗ್ ಮುಗಿಸಿ ನಾವು ನೆಕ್ಸ್ಟು ಶಿವಮೊಗ್ಗದಲ್ಲಿ ಫೇಮಸ್ ಪಾನಿಪುರಿ ಸೆಂಟರ್ ಆಗಿರುವಂತಹ DVS ಸರ್ಕಲ್ ಪಾನಿಪುರಿ ಸೆಂಟರ್ಗೆ ಹೋದ್ವಿ. ಪಾನಿಪುರಿ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಯಾರೆಲ್ಲ ಶಿವಮೊಗ್ಗದಲ್ಲಿದ್ದೀರಾ ನೀವೆಲ್ಲ ಹೋಗಿ ಇಲ್ಲಿ ಟ್ರೈ ಮಾಡ್ಬೋದು ಒಂದ್ಸಲ. ನಮ್ಮಮ್ಮ ಏನೋ ಮಾಡ್ತಿದ್ದಾರೆ, ಬನ್ನಿ ಫ್ರೆಂಡ್ಸ್ ಏನು ಮಾಡ್ತಾ ಇದ್ದಾರೆ ಕೇಳೋಣ. ಏನು ಮಾಡ್ತಿದ್ಯಮ್ಮ? ನಾನು ಪ್ರೋಟೀನ್ ಪೌಡರ್ ಮಾಡ್ತಾ ಇದ್ದೀನಿ ಹಾಲಿಗೆ ಹಾಕೊಂಡು ಕುಡಿಯೋಕ್ಕೆ. ಓ ಹೊರಗಡೆ ಎಲ್ಲ ಸಿಗುತ್ತೆ, ಆದ್ರೆ ನಾವು ಮನೆಗೆ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಸರಿ, ಅದಕ್ಕೆ ಏನೇನು ತಗೊಂಡಿದ್ಯಾ ಹೇಳು. ನಾನು ಇದನ್ನ ಮಾಡಲಿಕ್ಕೆ ಬಾದಾಮಿ, ಗೋಡಂಬಿ, ಆಮೇಲೆ ವಾಲ್ನಟ್ಟು, ಆಮೇಲೆ ಇದು ಪರಂಗಿ ಬೀಜ, ಪಿಸ್ತಾ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಕಸಕಸೆ, ಆಮೇಲೆ ಉತ್ತುತ್ತಿ, ಮಕಾನ, 1/4 ಗ್ರಾಮ್ ಕೇಸರಿ, ಆಮೇಲೆ ಕಲ್ ಸಕ್ಕರೆ, ಇಷ್ಟೇ. ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕೆಂಪು ಕಲ್ ಸಕ್ಕರೆ ತಗೊಂಡಿದ್ದೀನಿ, ಇದು ತುಂಬ ಒಳ್ಳೆಯದು. ಹಾಲಿಗೆ ಸಕ್ಕರೆ ಹಾಕೋದೇನು ಬೇಡ, ಒಂದೊಂದು ಸ್ಪೂನ್ ಹಾಕೊಂಡು ಕುಡಿದ್ರೆ ಸಾಕು. ಇದು ಕಲ್ ಸಕ್ಕರೆ ಹಾಕಿರ್ತೀವಲ್ಲ, ಮತ್ತು ಮೇಲೆ ಸಕ್ಕರೆ ಹಾಕೋದೇನು ಬೇಡ. ಇವಾಗ ಇದಕ್ಕೆ ಫಸ್ಟ್ ಏನೇನು ಹಾಕಬೇಕು? ಫಸ್ಟು ಈಗ ಬಾದಾಮಿ ಸಣ್ಣ ಉರಿಲಿ ಇಟ್ಕೊಂಡು ಹಂಗೆ ಫ್ರೈ ಮಾಡಬೇಕು, ಸೀಸ್ಬಾರ್ದು. ಇದಕ್ಕೆ ತುಪ್ಪ ಹಾಕಿ ಹುರಿತೀಯಾ? ಇಲ್ಲ ಏನು ಹಾಕಂಗಿಲ್ಲ, ಹಂಗೆ ಡ್ರೈ ರೋಸ್ಟ್ ಮಾಡೋದು. ಸಣ್ಣ ಉರಿಲಿ ಇಟ್ಕೊಂಡು ಬಿಸಿ ಮಾಡ್ಬೇಕು ಅಷ್ಟೇ, ಯಾಕಂದರೆ ತುಂಬ ದಿನ ಇಟ್ಟರೂ ಏನೂ ಆಗಲ್ಲ. ಇದು ಎಷ್ಟು ತಿಂಗಳು ಇದೇ ಮಾಡಿಬಿಟ್ರೆ ಅದೇನು ಬೂಸ್ಟ್ ಬಂದ್ಬಿಡುತ್ತೆ. 1 ತಿಂಗಳು ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಡಬೇಕಾ ಅಥವಾ ಹಂಗೆ ಹೊರಗಡೆನೇ ಇಡಬೇಕು 1 ತಿಂಗಳು, ಫ್ರಿಜ್ಜಲ್ಲೆಲ್ಲ ಇಡಬಾರ್ದು. ಇದಾಗಿದೆ ಈಗ. ಅದು ಫ್ಲೇವರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಬಾದಾಮಿ ಸೀಸ್ಬಾರ್ದು, ಸೀಸಿದ್ರೆ ಸರಿಯಾಗಲ್ಲ. ಅದು ಸೀದ್ರೆ ಫ್ಲೇವರ್ ಚೇಂಜ್ ಆಗುತ್ತೆ, ಸ್ಮೆಲ್ ಬಂದ್ಬಿಡುತ್ತೆ. ಈಗ ನೆಕ್ಸ್ಟ್ ಈ ತರ ಮೀಡಿಯಂ ಆಗಿ ರೋಸ್ಟ್ ಮಾಡ್ಕೋಬೇಕು. ಇದು ಬಾದಾಮಿ ಆಯ್ತು. ನೆಕ್ಸ್ಟ್ ಗೋಡಂಬಿ ಹಾಕಿದ್ರಾ? ಗೋಡಂಬಿ ಇದನ್ನ ಡೈಲಿ ಹಾಲಲ್ಲಿ ಹಾಕೊಂಡು ಕುಡಿಯೋದ್ರಿಂದ ನಮಗೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಮೇನ್ ಇವಾಗ ತುಂಬಾ ಜನಕ್ಕೆ ಅದೇ ಪ್ರಾಬ್ಲಮ್, ಮೆಮೊರಿ ಪವರ್. ಸೊ ಈ ತರ ಡ್ರೈ ಫ್ರೂಟ್ಸ್ ಎಲ್ಲದನ್ನು ಹಾಕೋದ್ರಿಂದ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಅದ್ರಲ್ಲೂ ಎಸ್ಪೆಷಲಿ ಈ ವಾಲ್ನಟ್ ಇದೆಯಲ್ಲ, ಇದು ಮೆಮೊರಿ ಪವರ್ಗೆ ತುಂಬಾನೇ ಹೆಲ್ಪ್ಫುಲ್. ಯಾಕಂದ್ರೆ ಇದು ನೋಡ್ತಾ ಇರ್ಬೋದು ನೀವು, ಇದು ಬ್ರೈನ್ ಶೇಪ್ ಅಲ್ಲೇನೆ ಇದೆ ನೋಡಿ. ಅದಕ್ಕೇನೆ ಇದು ಮೆಮೊರಿ ಪವರ್ ಇಂಪ್ರೂವ್ ಮಾಡೋ ಡ್ರೈ ಫ್ರೂಟ್ಸ್ ಅಂತಾನೆ ಹೇಳ್ತಾರೆ. ಆದ್ರೆ ಸಾಕು, ತುಂಬಾ ಉರಿಯೋದೇನು ಬೇಡ. ನೆಕ್ಸ್ಟ್ ಏನ್ ಹಾಕೋತಾ ಇದೀರಾ? ಇದು ವಾಲ್ನಟ್ ಹಾಕ್ತೀನಿ. ಎಲ್ಲ ಒಟ್ಟಿಗೆ ಪೌಡರ್ ಮಾಡೋದಲ್ಲ, ಇದು ಒಟ್ಟಿಗೆ ಹಾಕಿ ಉರಿಬಾರ್ದಾ? ಸಪರೇಟ್ ಹಾಕಿ ಉರಿಬೇಕಾ? ಸಪರೇಟ್ ಉರಿಬೇಕು, ಅಂದ್ರೆ ಒಟ್ಟಿಗೆ ಮಿಕ್ಸಿ ಮಾಡಿದ್ರೆ ಏನಾಗಲ್ಲ. ಒಟ್ಟಿಗೆ ಮಿಕ್ಸಿ ಮಾಡಿ, ಯಾಕಂದ್ರೆ ಒಂದೊಂದು ಬೇಗ ಫ್ರೈ ಆಗುತ್ತೆ, ಲೇಟ್ ಆಗುತ್ತೆ. ಸೊ ಆ ಕಾರಣದಿಂದ ಸಪರೇಟ್ ಉರಿಬೇಕು. ಯಾಕಂದ್ರೆ ನೈಸ್ ಪೌಡರ್ ಮಾಡೋದಲ್ಲ, ಒಟ್ಟಿಗೆ ಮಾಡಿದ್ರೆ ನಡೆಯುತ್ತೆ. ನೆಕ್ಸ್ಟ್ ಏನ್ ಹಾಕೋತಾ ಇದ್ದೀರಾ? ಪಿಸ್ತಾ. ನೆಕ್ಸ್ಟು ಕುಂಬಳಕಾಯಿ ಬೀಜ, ಈ ಬೀಜಗಳೆಲ್ಲ ಒಟ್ಟಿಗೆ ಹಾಕೊಂಬಿಡೋಣ. ಇದೆಲ್ಲ ಬೀಜ ಒಟ್ಟಿಗೆ ಹಾಕ್ಬೋದಾ? ಹಾಕ್ಬೋದು. ಇದಕ್ಕೆ ಮತ್ತೆ ಇನ್ಯಾವ್ದಾದ್ರು ಬೀಜ ಹಾಕಿದ್ರೆ ಒಳ್ಳೇದಾ ಅಥವಾ ಇದಿಷ್ಟೇ ಸಾಕಾ? ಹಾಕ್ಬೋದು, ಅವ್ರವ್ರ ಇಷ್ಟ. ಕಲ್ಲಂಗಡಿ ಬೀಜನೂ ಹಾಕೋಬಹುದಲ್ಲ? ಹಾಕಬಹುದು. ಕಸಕಸೆ ಮಾತ್ರ ಲಾಸ್ಟಿಗೆ ಹಾಕ್ಬೇಕು, ಯಾಕಂದ್ರೆ ಇದು ಬೇಗ ಸೀದ್ಬಿಡುತ್ತೆ ಅದು. ಕಸಕಸೆ ಇದಕ್ಕೆ ತೆಗಿತೀವಲ್ಲ, ಅವಾಗ ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಕಸಕಸೆ ಹಾಕೊಂಬಿಡೋಣ. ತೆಗಿಬೇಕಾದ್ರೆ ಕಸಕಸೆ ಹಾಕ್ಬೇಕು. ತೆಗಿಯೋಣ. ಒಂದು ಬೌಲು ಫಸ್ಟ್ ಮಿಕ್ಸಿ ಮಾಡ್ಕೊಂಬಿಡೋಣ, ಯಾಕಂದ್ರೆ ಬೇಗ ನೈಸ್ ಆಗಲ್ಲ. ಇದನ್ನು ಫಸ್ಟ್ ನೈಸ್ ಇದನ್ನು ಮಾಡ್ಕೊಂಡು ಇದ್ರ ಜೊತೆ ಮಿಕ್ಸಿ ಮಾಡ್ಕೊಂಡು
ಹಾಕೋಕ್ಕಾಗಲ್ಲ ಇದು ಮಿಕ್ಸಿಗೆ, ಯಾಕಂದರೆ ದಪ್ಪ ದಪ್ಪ ಇರುತ್ತಲ್ಲ, ಅದಕ್ಕೋಸ್ಕರ ಈ ಥರ ಸ್ವಲ್ಪ ಕುಟ್ಕೊಂಡಿದ್ದೀನಿ. ಇದು ಪೌಡರ್ ಮಾಡಿರೋ ಉತ್ತುತ್ತಿ. ಈಗ ಇದೆಲ್ಲ ಹುರ್ಕೊಂಡಿರೋ ಅದನ್ನೆಲ್ಲದನ್ನ ಮಿಕ್ಸಿಗೆ ಹಾಕೊಳ್ತಾ ಇದ್ದಾರೆ. ನುಣ್ಣಗಿದ್ರೆ ಸಾಕಾ? ಇನ್ನೂ ಸ್ವಲ್ಪ ಮಾಡಬೇಕು, ಆಮೇಲೆ ಅಷ್ಟು ಸೇರಿ ಒಂದ್ಸತಿ ಮಾಡ್ತೀನಿ. ಮಕಾನ ನೋಡಿ ಹಿಂಗೆ ಪೌಡ್ರ್ ಆಗಿದೆ. ನೈಸ್ ಆಗುತ್ತಾ ಅಂತ ಕೇಳ್ದಲ್ಲ ನೀನು, ನೋಡಿ ಆಗುತ್ತೆ ಇದು. ಹೌದು, ಎಷ್ಟು ನೀಟಾಗಿ ಪೌಡರ್ ಆಗಿದೆ. ಇದಕ್ಕೆ ಮಿಕ್ಸಿ ಜಾರಿಗೆ ಕಲ್ಸಕ್ರೆ ಹಾಕೊಂಡಿದ್ದಾರೆ. ಮಕಾನ ಜೊತೆನೆ ಹಾಕೊಂಡಿದ್ದೀನಿ. ನುಣ್ಣಗಿದ್ರೆ ಸಾಕಾ ಇದು ಪೌಡ್ರು? ಇಲ್ಲ, ಒಟ್ಟಿಗೆ ಇನ್ನೊಂದ್ಸತಿ ಎಲ್ಲದನ್ನು ಸೇರಿಸಿ ಇನ್ನೊಂದು ಟ್ರಿಪ್ ಮಾಡ್ತೀನಿ. ಆಮೇಲೆ ಅಷ್ಟು ಮಿಕ್ಸ್ ಮಾಡಿ ಈಗ ಕೇಸರಿನ ಹಾಕೊಂಡು ಮತ್ತೊಂದು ಟ್ರಿಪ್ ಎಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಸಾಕು ಇಷ್ಟು, ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಟ್ರಿಪ್ ಮಿಕ್ಸಿ ಮಾಡೋಣ ನೈಸಾಗಿ. ಎಲ್ಲ ಕೂಡ್ಕೊಳತ್ತೆ ಅವಾಗ. ಹಾಲಿಗೆ ಹಾಕೊಂಡು ಕುಡಿಬೇಕು, ಸುಸ್ತು ಕಮ್ಮಿ ಆಗುತ್ತೆ. ಹೊರಗಡೆಯಿಂದ ತಂದು ಕುಡಿಯೋದು ಅದು ಚೆನ್ನಾಗಿರಲ್ಲ, ಹೆಲ್ತಿಗೆ ಒಳ್ಳೇದಲ್ಲ ಅದು. ನಾವೇ ಹೈಜಿನಿಕ್ ಆಗಿ ಮಾಡ್ಕೊಂಡು ಕುಡಿಬೇಕು. ಬೂಸ್ಟ್ಕಿನ ಚೆನ್ನಾಗಿರುತ್ತಮ್ಮ ಇದು? ಚೆನ್ನಾಗಿರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಲ್ಲ, ಒಳ್ಳೊಳ್ಳೆದೇ ಐಟಮ್ಸ್ ಎಲ್ಲ ಪ್ರೋಟೀನ್ದೇ ಹಾಕಿರ್ತೀವಲ್ಲ, ಚೆನ್ನಾಗಿರುತ್ತೆ. ಇವಾಗ ಇದನ್ನ ಇನ್ನೊಂದ್ಸತಿ ಮಿಕ್ಸಿ ಮಾಡ್ಕೊಂತಿದ್ಯಾ? ಹೌದು, ಆಗಿದೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಮೇಲೆ ಇದು ಬಿಸಿದನ್ನೇ ಬಾಟ್ಲಿಗೆ ಹಾಕಬಾರ್ದು, ಸ್ವಲ್ಪ ತಣ್ಣಗಾಗ್ಬೇಕು ಇದು. ಸ್ವಲ್ಪ ತಣ್ಣಗಾದ್ಮೇಲೆ ಬಾಟ್ಲಿಗೆ ಹಾಕಿಟ್ಕೋಬೇಕು. ಇದು ಮಿಕ್ಸಿ ಮಾಡಿರ್ತೀವಲ್ಲ, ಸ್ವಲ್ಪ ಬಿಸಿ ಇರುತ್ತೆ. ಈಗ ಪ್ರೋಟೀನ್ ಪೌಡರ್ ರೆಡಿ ಆಯ್ತಾ? ರೆಡಿ ಆಯ್ತು. ಇದು ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ಹಾಕಿಟ್ಕೋಬೇಕು. ಇದನ್ನ ಎಷ್ಟು ಚಮಚ ಹಾಕೋಬೇಕು ಹಾಲಿಗೆ? ಹಾಲು ಎಷ್ಟು ತಗೊಂತೀವೋ ಅದ್ರ ಮೇಲೆ ಡಿಪೆಂಡ್. ಜಾಸ್ತಿ ಹಾಲು ತಗೊಂಡ್ರೆ 2 ಸ್ಪೂನು, ಸ್ವಲ್ಪ ಹಾಲಿದ್ರೆ 1 ಸ್ಪೂನು. ಬಟ್ ಕ್ವಾಂಟಿಟಿ ಜಾಸ್ತಿ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ? ಏನು ತೊಂದರೆ ಇಲ್ಲ, ಕುಡಿಯಕ್ಕೆ ಸರಿ ಅನ್ಸಲ್ಲ ಅಷ್ಟೇ. ಎಷ್ಟು ಹಾಕೋಬೇಕೋ ಅಷ್ಟೇ ಹಾಕೋಬೇಕು. ನಮ್ಮ ಟೇಸ್ಟ್ ಬೇಸಿಸ್ ಮೇಲೆ ನಾವು ಹಾಕೋಬೇಕು. ನನ್ನ ಫೇವ್ರೆಟ್ ಬುಕ್ ಓದೋದ್ರೊಂದಿಗೆ ನನ್ನ ಇವತ್ತಿನ ದಿನದ ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.